ಓಹೋ, ಸಾವುಕಾರ ಬಂದಿದ್ದಾರೆ. ನಮಸ್ಕಾರ ಸಾವುಕಾರಿ, ಬನ್ನಿ ಕೂತ್ಕೊಳ್ಬೇಕು. ಲೇ ಶಿವ ಮಗನ, ಕುಳಿದುಕೊಳ್ಳಕ್ ಬಂದಿಲ್ಲ. ನಿಮ್ಮಪ್ಪ ನಮ್ಮ ಸಾವುಕಾರ ಹತ್ರ 20,000 ರೊಕ್ಕ ಇಸ್ಕೊಂಡ್ ಹೋಗಿದ್ದಂತ, ಅದನ್ನ ವಸೂಲಿ ಮಾಡಕ್ ಬಂದಾನ್ಲಿ ಜಯರಾಜ. ಏನು ಹೇಳ್ತೀರಿ ಸಾವುಕಾರ್ರೆ? ನನ್ನ ತಂದೆ ಸಾಲ ಮಾಡಿದ್ದಾನೆ? ಇಲ್ಲ ಇಲ್ಲ ಸಾವುಕಾರ್ರೆ, ಇಲ್ಲ. ನನ್ನ ತಂದೆ ಯಾವ ಸಾಲವನ್ನು ಮಾಡಿಲ್ಲ. ಸುಳ್ಳು ಅಪರಾಧವನ್ನು ನಮ್ಮ ಮೇಲೆ ಹೊರಿಸಬೇಡಿ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ತಮ್ಮ ಸುಳ್ಳು ಸುಡುಗಾಡಿಸಿದ್ರು ಮೇಡ ನೋಡ್ತಮ್ಮ. 20,000 ನೋಡು ತಮ್ಮ ಅಪ್ಪ ನೋಡಿಲ್ಲ. ಬೆಂಕಿ ಹಚ್ಚು ನಿನ್ನ ಬುಕ್ಕಿಗೆ. ಇಲ್ಲ ಸಲ್ಲದ ಅಪವಾದ ನಮ್ಮ ತಲೆ ಮೇಲೆ ಒರೆಸಿದರೆ ನಿನ್ನ ಪರಿಣಾಮ ಕೆಟ್ಟು ಹೋಗಬೇಕಾಗುತ್ತದೆ. ಪರಿಣಾಮ ಪರಿಣಾಮ ಯಾರ ಪರಿಣಾಮ ಕೆಟ್ಟು ಹೋಗುತ್ತದೆ? ಪರಿಣಾಮ ಕೆಟ್ಟು ಹೋಗುತ್ತದೆ ಎಂದು ಚಿಟ್ಟಿನ ಕ್ರೋಶದಲ್ಲಿ ಮಾತನಾಡಬೇಡ. ಸುಮ್ಮನೆ ನಮಗೆ ಕೊಡಬೇಕಾದ ಹಣ ಕೊಟ್ಟರೆ ಸರಿ. ಪರಿಣಾಮ? ಯಾರಿಗೆ ಪರಿಣಾಮ? ಪರಿಣಾಮ ಕೆಟ್ಟು ಹೋಗಲು ನಿನ್ನಂತ ಕೊಟ್ಟಿಕೊಂಡಿಗಳು ನಾವಲ್ಲ. 1ಕ್ಕೆ 2, 2ಕ್ಕೆ 4, ಮೋಸದಿಂದ 20ಕ್ಕೆ 70,000 ಸಾಲ ಹೊರಿಸಿ ಈ ಕೊಟ್ಟಿನ ಮಗ ಮಲ್ಲೇಸಿ ಕಡೆಯಿಂದ ಸಾಲ ಭರಿಸಿ ಸಾಲ ಕೇಳಲು ಬಂದಿರುವೆಯಲ್ಲ ಸೋಳೆ ಮಕ್ಕಳ. ಬಾಯಿ ಬಿಗಿ ಹಿಡಿದು ಮಾತಾಡ ಮಗಣ. ನಿನ್ನಂತ ಸಾಗರ ಹೆಸರಿನ ಮಹಾಸಾಗರವನ್ನು ಏರಿಸಿದ್ದಾನೆ ಈ ಜಯರಾಜ. ಅಂಥದ್ರಲ್ಲಿ ನೀನು ಯಾವ ಲೆಕ್ಕಲೇ ಮಗಣ? ಕೊಡಬೇಕಾಗಿದೆ 70,000. 70,000ಕ್ಕೆ ಇನ್ನೊಂದು ಸೊನ್ನೆ ಹಚ್ಚಿನಿ ಅಂದ್ರ ಮಗನ ಕೆಂಡ್ ಕೆಂಪಕ್ಕತ್ತಿ. ಸಾವುಕಾರ್ರೆ, ನನ್ನ ತಂದೆ ಯಾವ ಸಾಲವನ್ನು ಮಾಡಿಲ್ಲ. ಸುಳ್ಳು ಅಪರಾಧವನ್ನು ನನ್ನ ಮೇಲೆ ಹೊರಿಸಬೇಡಿ, ಕಾಲಿಗೆ ಬಿದ್ದು ಬೇಡುತ್ತಾರೆ. ಮುಟ್ಟದಿರುವ ಸೊಕ್ಕಿನ ಶ್ರೀಮಂತನ ಪಾದಗಳನ್ನು ಲೇ ಜಯರಾಜ್, ನಾನೇ ಶ್ರೀಮಂತನೆಂದು ಸೊಕ್ಕಿನಿಂದ ಮಾತನಾಡಿದರೆ ಸೊಕ್ಕಿ ತಿನ್ನಬೇಕಾಗುತ್ತದೆ. ರಳಹದ್ದಿನಂತೆ ನಿನ್ನ ದೇಹವನ್ನು. ಲೇಸಾಗ್ಯ ನಿಮ್ಮಂತ ಹಾರಾಡುವ ರಣ ಹತ್ತಿನ ರೆಕ್ಕೆಯನ್ನು ಮುರಿದು ಮುದ್ದೆ ಮಾಡಿ ತಿನ್ನಬಲ್ಲ ಈ ಜಯರಾಜ. ಒಳ್ಳೆ ಮಾತಿನಿಂದ ಹೇಳ್ತೀನಿ, ಸುಮ್ಮನೆಯಿಂದ ಹೊರಟು ಹೋಗು. ಲೇ ಶಿವ ಮಗಣ, ಹೊರಟು ಹೋಗಲು ಬಂದಿಲ್ಲ. ನೀ ಬರಬೇಕಾದ ಹಣ ವಸೂಲಿ ಮಾಡಲು ಬಂದಿದ್ದಾನೆ ಈ ಜಯರಾಜ. ಲೇಸಾಗ್ಯ ನಿನ್ನ ವಂಶವನ್ನು ಸರ್ವನಾಶ ಮಾಡುವುದೇ ಈ ಜಯರಾಜನ ಮುಖ್ಯವಾದ ಗುರಿ. ಅದನ್ನು ಕೊಟ್ಟ
ಮನಸ್ಸಿನಿಂದ ಸಾಗಿದರೆ ಈ ಬಡವನ ಬಾಳು ಮುಂದಾಗುವುದಪ್ಪ ಮುಂದಾಗುವುದು. ಹೊಲದಲ್ಲಿ ಕಸ ಮುಳ್ಳುಗಳು ತುಂಬ ಬಿದ್ದಿವೆ. ನಾನು ಅವುಗಳನ್ನು ಆರಿಸಿ ಸುಟ್ಟು ಬರುತ್ತೇನೆ. ಅಣ್ಣ, ಊಟವನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದೇನೆ.